ವೀಕ್ಷಕರೇ, ನಿಮ್ಮ ನೆಚ್ಚಿನ SK ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಆತ್ಮೀಯರೇ, ಕುಂಭಮೇಳ ಎಂದೊಡನೆ ಇಡೀ ಪ್ರಪಂಚವೇ ನಿಬ್ಬೆರಗಾಗಿ ನೋಡಿತು. ಯಾಕೆಂದರೆ ಕುಂಭಮೇಳದ ಕಡೆ ಅನ್ಯ ಧರ್ಮಿಗಳು ಕೂಡ ಬಂದು ಪುಣ್ಯ ಸ್ನಾನ ಮಾಡುತ್ತಿರುವುದನ್ನು ನಾವೆಲ್ಲ ಕೇಳುತ್ತಿದ್ದೇವೆ, ನೋಡುತ್ತಿದ್ದೇವೆ. ಈ ಕುಂಭಮೇಳ ಎಂದರೆ ಏನು? ಕಾಡುವ ಪ್ರಶ್ನೆಗೆ ಉತ್ತರ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಸಮುದ್ರ ಮಂಥನದ ಸಂದರ್ಭದಲ್ಲಿ ಜನಿಸಿದ ಕುಂಭಮೇಳವಿದು. ದೇವತೆಗಳು ಮತ್ತು ರಾಕ್ಷಸರು ವಾಸುಕಿ ಸರ್ಪವನ್ನು ಬಳಸಿ ಸಮುದ್ರ ಮಂಥನದ ಸಮಯದಲ್ಲಿ ಅಮೃತ ಕಳಸ ಹೊರಬಂತು. ಕಳಸವನ್ನ ಕುಂಭ ಎಂದು ಕರೆಯುತ್ತಾರೆ. ಆ ಅಮೃತವನ್ನ ಮಹಾವಿಷ್ಣುವಿನ ವಾಹನ ಗರುಡ ಪಕ್ಷಿ ಎತ್ತುಕೊಂಡು ಬೇರೊಂದು ಸ್ಥಳಕ್ಕೆ ಹಾರುತ್ತಿದ್ದಾಗ ಆ ಸಮಯದಲ್ಲಿ ಆ ಅಮೃತ ಇರುವ ಕುಂಭದಿಂದ ಹರಿದ್ವಾರದ ಗಂಗಾ ನದಿ, ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮ, ನಾಸಿಕ್ನ ಗೋದಾವರಿ ನದಿ ಮತ್ತು ಉಜ್ಜಯಿನಿಯ ಶಿಪ್ರಾ ನದಿಯ ದಡದಲ್ಲಿ 4 ಸ್ಥಳದಲ್ಲಿ ಕೆಲವು ಅಮೃತ ಬಿಂದುಗಳು ಬಿದ್ದು, ಅಂತಹ ಸ್ಥಳಗಳನ್ನು ಪುಣ್ಯಕ್ಷೇತ್ರಗಳೆಂದು ಪರಿಗಣಿಸಿ ಅಂದಿನಿಂದ ಇಂದಿನವರೆಗೂ ಅಮೃತ ಬಿದ್ದಂತಹ ಸಮಯವನ್ನ, ಗ್ರಹಗತಿಗಳನ್ನ ಆ ಸ್ಥಳದಲ್ಲಿ ಆಧರಿಸಿ ಶ್ರದ್ಧಾಭಕ್ತಿಯಿಂದ ಹಿಂದೂ ಧರ್ಮದಲ್ಲಿ ಕುಂಭಮೇಳ ನಡೆಸಿಕೊಂಡು ಬರುವ ಪದ್ಧತಿ ನಡೆಯುತ್ತಿದೆ. ಇತಿಹಾಸದಲ್ಲಿ ಹೇಳಬೇಕೆಂದರೆ ಮರೆಯಾಗಿದ್ದ ಕುಂಭಮೇಳವನ್ನು ಮತ್ತೆ ಪುನರ್ ಪ್ರಾರಂಭಿಸಿದ ಕೀರ್ತಿ ಜಗದ್ಗುರು ಶ್ರೀ ಶಂಕರಾಚಾರ್ಯರಿಗೆ ಸೇರುತ್ತದೆ. ಅಂದು ಅವರು ಹಿಂದೂ ಧರ್ಮದಲ್ಲಿದ್ದ ಅನೇಕ 10 ಸನ್ಯಾಸ ಪಂಥಗಳನ್ನು ಒಂದುಗೂಡಿಸಿದರು ಮತ್ತು ಅಂದು ಶಾಸ್ತ್ರ ಮತ್ತು ಶಸ್ತ್ರವನ್ನು ಬೋಧಿಸಿ ಧರ್ಮ ಪಾಲನೆಗೆ ನಿಯೋಜಿಸಿದ ಪಂಥವೇ ನಾಗಾಸಾಧು ಎನ್ನುತ್ತಾರೆ. ಕುಂಭಮೇಳದಲ್ಲಿ ಮೊದಲ ಸ್ನಾನ ಇವರಿಗೆ ಮೀಸಲು. ಈ ಕುಂಭಮೇಳ 6 ಮತ್ತು 12 ವರ್ಷಕ್ಕೊಮ್ಮೆ ನಡೆಯುತ್ತದೆ. 144 ವರ್ಷಕ್ಕೊಮ್ಮೆ ಬರುವ ಮಹಾಮೇಳವನ್ನ ಮಹಾಕುಂಭಮೇಳ ಎನ್ನುತ್ತಾರೆ. ಅಂದಿನಿಂದ ಇಂದಿನವರೆಗೂ ಕೋಟ್ಯಾಂತರ ಭಕ್ತರು ಭಾಗವಹಿಸುತ್ತಿದ್ದಾರೆ, ಪುಣ್ಯ ಸ್ನಾನವನ್ನು ಮಾಡುತ್ತಿದ್ದಾರೆ. ಈ ಕುಂಭಮೇಳ ಜಗತ್ತಿನಲ್ಲೇ ಅತಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರುವ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಮೇಳವಾಗಿದೆ. ಕುಂಭಮೇಳ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿದ್ದು 13 ಜನವರಿ 2025 ಪುಷ್ಯ ಹುಣ್ಣಿಮೆಯೆಂದು ಪ್ರಾರಂಭವಾಗಿದ್ದು ಫೆಬ್ರವರಿ 26, 2025 ಮಹಾಶಿವರಾತ್ರಿಯಂದು ಮುಕ್ತಾಯವಾಗಲಿದೆ. ಕುಂಭಮೇಳ ನಡೆಯುವ ಸ್ಥಳದಲ್ಲಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಭಕ್ತರು ಉಳಿದುಕೊಳ್ಳಲು ಸುಮಾರು 1,60,000 ಟೆಂಟ್ಗಳನ್ನು ನಿರ್ಮಿಸಲಾಗಿದೆ. ಸುಮಾರು 4,000ಕ್ಕೂ ಹೆಚ್ಚು ಎಕರೆ ಕುಂಭಮೇಳ ನಡೆಯುವ ಪ್ರದೇಶದಲ್ಲಿ ಈ ಐತಿಹಾಸಿಕ ಕುಂಭಮೇಳದ ಪವಿತ್ರ ಸ್ನಾನ ಅಭೂತಪೂರ್ವ ಯಶಸ್ಸನ್ನು ಕಂಡಿದೆ. ಇದ್ದಕ್ಕಿದ್ದಂತೆ ನನಗೆ ಬಂದೊದಗಿದ ಅವಕಾಶವನ್ನು ನಾನೆಂದೂ ಮರೆಯುವ ಹಾಗಿಲ್ಲ. ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭಮೇಳದಲ್ಲಿ ಸಾಧು ಸಂತರ ಜೊತೆಯಲ್ಲಿ ತ್ರಿವೇಣಿ ಸಂಗಮದಲ್ಲಿ ಒಮ್ಮೆ ಮಿಂದೆದ್ದು ಬಂದರೆ ನಮ್ಮ ಜನ್ಮ ಸಾರ್ಥಕ ಎನಿಸಿತು. ಕರೆ ಬಂದೊಡನೆ ಗೆಳೆಯರೊಂದಿಗೆ ಹೊರಟೆ. ಮುಂಜಾನೆಯ ಇಬ್ಬನಿಯನ್ನು ಭೇದಿಸಿಕೊಂಡು ಸಾಗಿದ ಪ್ರಯಾಣ 2 ದಿನದ ಹಾದಿ ಸವೆದದ್ದು ಗೊತ್ತೇ ಆಗಲಿಲ್ಲ. ಪ್ರಯಾಗ್ರಾಜ್ ತಲುಪಿದೊಡನೆ ರೋಮಾಂಚನವಾಯಿತು. ನಾವು ನಮ್ಮ ಗಾಡಿಯನ್ನು ನಿಲ್ಲಿಸಿ ತ್ರಿವೇಣಿ ಸಂಗಮದತ್ತ ಹೋಗುವ ವೇಳೆಗೆ ಸಂಜೆಯಾಯಿತು. ಗೊತ್ತಿಲ್ಲದ ಜಾಗದಲ್ಲಿ ಗೊತ್ತು ಮಾಡಿಕೊಳ್ಳಲು ಹೋದಾಗ ಗೊಂದಲಗಳೇ ಜಾಸ್ತಿ. ಸುತ್ತಾಡಿದೆವು, ಕತ್ತಲಾಯಿತು. ಕೊನೆಗೂ ಅಘೋರಿಗಳ ಬಿಡಾರಕ್ಕೆ ಬಂದು ತಲುಪಿದೆವು. ಸೆಕ್ಟರ್ 19 ಮತ್ತು 17ರಲ್ಲಿ. ಎಂತಹ ಭಾಗ್ಯ ಎನ್ನಬೇಕು ಹೇಳಿ. ನದಿಯ ಮಗ್ಗುಲಲ್ಲೇ 3 ದಿನ ಉಳಿದುಕೊಂಡೆವು. ಕೋಟ್ಯಾಂತರ ಜನರು ಪುಣ್ಯ ಸ್ನಾನ ಮಾಡುವುದನ್ನು ಕಣ್ಣಾರೆ ಕಂಡೆವು.
ಪುಣ್ಯ ಸ್ನಾನ ಮಾಡಿ ಭಕ್ತಿಯಲ್ಲಿ ಮಿಂದೆದ್ದು ನರ್ತಿಸುವ ಮಂದಿ ಅಪಾರ. ತಮ್ಮ ಭಕ್ತ ವೃಂದದೊಂದಿಗೆ ಬರುವ ಸಾಧು ಸಂತರು ನಾಗಾ ಸಾಧುಗಳು ಅಘೋರಿಗಳ ದರ್ಶನವಾಯಿತು. ಅಘೋರಿಗಳ ಪೂಜೆಗಳಲ್ಲಿ ಭಾಗವಹಿಸಿದವು. ದಕ್ಷಿಣ ಭಾರತದ ಪ್ರಪ್ರಥಮ ಮಹಿಳಾ ಅಘೋರಿ ಡಾಕ್ಟರ್ ಆಗರ್ಭನಾಥ್ ಅಘೋರ ಭೈರವಿ. ಇವರ ಜೊತೆಯಲ್ಲಿ 3 ದಿನಗಳು ಕಳೆದಿದ್ದು ನಿಜಕ್ಕೂ ಪುಣ್ಯದ ಕಾಲ ಎನ್ನುತ್ತೇನೆ. ಡಾಕ್ಟರ್ ಆಗರ್ಭನಾಥ್ ಅಘೋರ್ ಭೈರವಿಯವರನ್ನು ಕಂಡೊಡನೆ ಅವರ ಪಾದಕ್ಕೆರಗುತ್ತಿದ್ದರು. ಮೂಲತಃ ಇವರು ಕನ್ನಡದವರು, ತುಮಕೂರಿನ ಜಿಲ್ಲೆಯವರು. ಓದಿದ್ದು ಡಾಕ್ಟರ್ ಅಲ್ಲದೆ ಹಲವಾರು ಪದವಿಗಳನ್ನು ಗಳಿಸಿಕೊಂಡವರು. ಕುತೂಹಲಕ್ಕೆ ಎಂದು ಅಘೋರಿಗಳನ್ನು ಹುಡುಕಿಕೊಂಡು ಹಿಮಾಲಯಕ್ಕೆ ಹೋದವರು ಅವರ ದರ್ಶನ ಪಡೆದರು. ಹಿಮಾಲಯದಲ್ಲಿ ಇದ್ದು ಅವರೂ ಅಘೋರಿಯಾದರು. ತಮ್ಮ ಇಳೆಯ ವಯಸ್ಸಿನಲ್ಲಿ ಸಾಧನೆಯ ಹಾದಿಯಲ್ಲಿದ್ದವರು. ಇವರ ಸಾಧನೆಯ ಹಾದಿಯ ದೃಷ್ಟಿಗೆ ಬಿದ್ದವರೇ ಅಘೋರಿಗಳು. ಇವರು ಅಘೋರಿ ನೋಡಿ, ಅವರನ್ನು ಕಂಡೊಡನೆ ಬರುವ ಭಕ್ತರು ಮಾತಾಜಿ ಎಂದು ಅವರ ಆಶೀರ್ವಾದ ಪಡೆಯುತ್ತಾರೆ. ಇವರು ಅಘೋರಿ ಹೇಗಾದರು ಮತ್ತು ಇವರ ಪೂಜಾ ಕೈಂಕರ್ಯಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ತಿಳಿಸುತ್ತೇನೆ. ಈ ಸಂದರ್ಭದಲ್ಲಿ ಅಘೋರಿಗಳ ದೀಕ್ಷೆ ಪಡೆದವರು ಇದ್ದಾರೆ. ನಾನು ಕಂಡುಕೊಂಡ ನೋಡಿದ ಸತ್ಯವೆಂದರೆ ಅಘೋರತ್ವ ಎಂದರೆ ಎಲ್ಲರೂ ಹೇಳಿದಂತೆ ಕ್ರೂರತ್ವವಲ್ಲ, ದೇವರನ್ನು ಒಲಿಸಿಕೊಳ್ಳುವುದು, ನಮ್ಮನ್ನು ನಾವು ಅರ್ಥೈಸಿಕೊಳ್ಳುವುದು, ಧರ್ಮವನ್ನು ಗಟ್ಟಿಗೊಳಿಸಲು ಇರುವ ಪ್ರಬಲ ಅಸ್ತ್ರ. ಈ ಸಾಧನೆ ಮಾಡುವುದು ಅಷ್ಟು ಸುಲಭವಲ್ಲ, ಇದು ಬಹು ಕಷ್ಟದ ಹಾದಿ. ಆದರೂ ಅಲ್ಲಿ ಆತ್ಮತೃಪ್ತಿ ಎನ್ನುವುದು ಮೇಳೈಸುತ್ತದೆ. ಅದರಲ್ಲೂ ಸಾಧು ಸಂತರಲ್ಲಿ ಕೇವಲ ಪುರುಷರು ಮಾತ್ರವಿಲ್ಲ, ಮಹಿಳೆಯರೂ ಇದ್ದಾರೆ. ಈ ಸ್ಥಳದಲ್ಲಿ ಜಾತಿ ಮತ ಭೇದ ಭಾವವಿಲ್ಲ. ನಾವೆಲ್ಲರೂ ಒಂದೇ, ನಾವೆಲ್ಲರೂ ದೇವರ ಮಕ್ಕಳು ಎನ್ನುವ ಭಾವನೆ ಇದೆ. ಬರುವ ಭಕ್ತರು ಅಘೋರಿಗಳನ್ನು ಕಂಡರೆ ಅವರ ಪಾದಕ್ಕೆರಗಿ ಆಶೀರ್ವಾದ ಪಡೆಯುತ್ತಾರೆ. ಭಕ್ತಗಣ ಅವರ ಪಾದ ಸ್ಪರ್ಶಕ್ಕಾಗಿ ಹಾತೊರೆಯುತ್ತಿದ್ದಂತಿತ್ತು. ಡಾಕ್ಟರ್ ಆಗರ್ಭನಾಥ್ ಅಘೋರ್ ಭೈರವಿಯವರು ತ್ರಿವೇಣಿ ಸಂಗಮದಲ್ಲಿ ಅಘೋರ ವಿಧಿ ವಿಧಾನದಲ್ಲಿ ಪೂಜೆ ಸಲ್ಲಿಸಿದರು. ಭಕ್ತಗಣದಿಂದ ಶ್ರೀಮಾತೆಗೆ ವಿಭೂತಿಯ ಅಭಿಷೇಕವಾಯಿತು. ಇದೇ ಸಂದರ್ಭದಲ್ಲಿ ಭಕ್ತರೊಬ್ಬರು ಮಾತೆಯಿಂದ ಅಘೋರಿ ದೀಕ್ಷೆಯನ್ನು ಪಡೆದರು.
ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಮುಗಿಸಿದರು. ತ್ರಿವೇಣಿ ಸಂಗಮದಲ್ಲಿ ಧ್ಯಾನಾಸಕ್ತರಾಗಿ ಕುಳಿತರು. ಜಟಾಧಾರಿ ಭೈರವಿಯವರ ಅದ್ಭುತ ನರ್ತನ ಸಾಕ್ಷಾತ್ ಚಾಮುಂಡಿಯ ಅವತಾರವಿದ್ದಂತಿತ್ತು. ಕತ್ತಲಾದೊಡನೆ ರಾತ್ರಿಯೆಲ್ಲ ಸಂಗಮದಲ್ಲಿ ಯಜ್ಞದ ಪೂಜೆ, ಎಲ್ಲವೂ ರುದ್ರನಿಗೆ ಅರ್ಪಿತವಾಗಲಿ ಎಂಬ ದೈವತ್ವದ ಭಾವನೆ ಇತ್ತು. ಇದೇ ನಮ್ಮ ಸನಾತನ ಧರ್ಮದ ಮಹಿಮೆ ಅಲ್ಲವೇ? ಯುಗ ಯುಗಗಳಿಂದಲೂ ಋಷಿ ಮುನಿಗಳು ಹಾಕಿಕೊಟ್ಟ ಪುಣ್ಯದ ಮಾರ್ಗವನ್ನು ನಾವುಗಳು ಈಗಲೂ ಅನುಸರಿಸುತ್ತಿದ್ದೇವೆ. ಒಮ್ಮೆ ಅಂದುಕೊಳ್ಳಿ, ಈ ನಮ್ಮ ಸನಾತನ ಧರ್ಮದಲ್ಲಿ ಹುಟ್ಟಲು ನಾವೆಷ್ಟು ಪುಣ್ಯ ಮಾಡಿದ್ದೇವೆಂದು. ಭಾರತ್ ಮಾತಾ ಕಿ ಜೈ. ಜೈ ಹಿಂದೂ ಧರ್ಮ.